ಸ್ನೇಹಿತರೆ ನಮಸ್ಕಾರ. ಏನಂತಂದ್ರೆ ಆಂಧ್ರ ತಿರುಪತಿಲಿ ಕರ್ನಾಟಕ ಗಾಡಿನ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ ಅದನ್ನೇ ನಮ್ಮ ಪ್ರಶ್ನೆ. ಇವಾಗ ಪವನ್ ಕಲ್ಯಾಣ್ ಅವರು ಇತ್ತೀಚೆಗೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಈ ಎಲೆಕ್ಷನ್ ಗೆದ್ಬಿಟ್ಟು. ಸೊ ಈ ರೀತಿ ಒಂದು ಒಳ್ಳೆ ಕೆಲಸಗಳು ಮಾಡಿಕೊಂಡು ಒಂದು ಒಳ್ಳೆ ಹೆಸರಲ್ಲಿ ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆದ್ರೆ ಎಷ್ಟರ ಮಟ್ಟಿಗೆ ಸರಿ ನಮ್ಮ ಕರ್ನಾಟಕದ ಗಾಡಿನ ತಿರುಪತಿ ಬಿಡ್ತಾ ಇಲ್ಲ? ಏನು ಕಾರಣ? ಒಂದು ಸಿಲ್ಲಿ ಕಾರಣ ಕೊಡ್ತಾ ಇದ್ದಾರೆ. ಅದು ಏನ್ ಸಿಲ್ಲಿ ಕಾರಣ? ಮುಂದ್ಗಡೆ ಆ ಗ್ಲಾಸ್ ಮುಂದ್ಗಡೆ ನಾವು ಏನ್ ದೇವ್ರದ್ದು ಒಂದು ಹೆಸರು ಬರ್ಕತ್ತೀವಿ, ಅದು ಪ್ರಾಬ್ಲಮ್ ಅಂತೆ ಇವ್ರಿಗೆ. ನೋಡಿ ರೀಸನ್ ಏನ್ ರೀಸನ್? ಸಿಲ್ಲಿ ರೀಸನ್ ಇದು. ಆಕ್ಚುಲಿ ನಾವು ಪವನ್ ಕಲ್ಯಾಣ್ ಅವ್ರಿಗೆ ಹೇಳೋದಕ್ಕಿಂತ, ಅವರು CM ಅವ್ರಿಗೆ ಹೇಳೋದಕ್ಕಿಂತ ಆಕ್ಚುಲಿ ಇವರು ಆಫೀಸರ್ಸ್ಗೆ ಹೇಳ್ಬೇಕು. ಏನ್ ಬೇಜವಾಬ್ದಾರಿ ತನ, ಏನ್ ಸಿಲ್ಲಿ ರೀಸನ್ಸ್ ಕೊಡ್ತಾರೆ. ಇದನ್ನ ನಾವು ಹೇಗೆ ತಡ್ಕೊಳ್ಳೋದು ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಎಷ್ಟು ಸರಿ ಇದೆ? ತಿರುಪತಿ ಹೋಗಕ್ಕೆ ದೇವ್ರ ಹೆಸರು ಇರಬಾರ್ದು ಅನ್ನೋದಾದ್ರೆ ಏನು ಕನ್ನಡದಲ್ಲಿ ಇರೋ ತಪ್ಪ? ಏನಕ್ಕೆ ಅಂತ ಪರ್ಮಿಷನ್ ಬೇಕು? ಒಳಗಡೆ ಹೋಗ್ಬೇಕು ಅಂತಂದ್ರೆ ಪರ್ಮಿಷನ್ ಬೇಕಂತೆ. ಇದು ಎಷ್ಟು ಸರಿ ಸ್ನೇಹಿತರೆ? ಈಗ ಅವ್ರು ಬರ್ತಾರೆ, ಇಲ್ಲಿ ಬಂದು ಮೈಸೂರಿಗೆ ಬರ್ತಾರೆ, ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ, ಎಲ್ಲ ಸುತ್ಕೊಂಡು ಹೋಗ್ತಾರೆ, ಬೇಲೂರು, ಹಳ್ಬಿಡು ಎಲ್ಲ ಕಡೆನೂ ಬರ್ತಾರೆ, ಕೊಲ್ಲೂರು ಬರ್ತಾರೆ. ಅವ್ರು ಪ್ರತಿಯೊಂದಕ್ಕೂ ಅವ್ರ ಇದ್ರಲ್ಲಿ ನಾವು ಏನಾದ್ರು ದೇವ್ರ ಹೆಸರು ಹಾಕೊಂಡಿದ್ರೆ ನಾವು ಬೇಡ, ನೀವು ಇದ್ದ ಪರ್ಮಿಷನ್ ತಗೊಂಡ್ಬರ್ಬೇಕು ಹೆಸರು ಬರೆದ್ರೆ ಅಂತ ಏನಾದ್ರು ರೂಲ್ಸ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಇವ್ರು ಈ ರೂಲ್ಸ್ ಮಾಡಿರೋದು ಎಷ್ಟು ಸರಿ? ಯಾಕಂದ್ರೆ ನೋಡಿ, ನಾವು ಅಕ್ಕಪಕ್ಕ ಸ್ಟೇಟ್ ಅವರು ಅಂತ ಅಂದ್ರೆ ಒಂದೇ ಅಣ್ಣ ತಮ್ಮಂದ್ರ ತರ ಇರಬೇಕು ಅಂತ ಆಲ್ರೆಡಿ ಬಿಡಿ, ಒಂದೊಂದೇ ಫೀಲ್ಡ್ ಅಲ್ಲಿ ಎಲ್ಲ ತುಳ್ಕೊಂಡು ಬರ್ತಾ ಇದಾರೆ, ಅದು ಬೇರೆ ಮ್ಯಾಟ್ರ್ ಆಗುತ್ತೆ. ಇದು ಒಂದೇ ಅಂತ ಹೇಳಲ್ಲ. ಇವಾಗ ನೋಡಿ, ಇದನ್ನ ಸಿನಿಮಾ ರಂಗದಲ್ಲಿ ಬಂದರೂ ಕೂಡ ಅಲ್ಲೂ ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಕೂಡ. ಇದರಲ್ಲಿ ಅಂತ ಬಂದ್ರೆ ನೋಡಿ, ಇವಾಗ ದೇವ್ರ ದರ್ಶನಕ್ಕೆ ಹೋಗೋದೇ ತಪ್ಪು ಅನ್ನೋ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಪವನ್ ಕಲ್ಯಾಣ್ ಅವರೇ, ದಯವಿಟ್ಟು ಈ ತರ ವಿಚಾರಗಳಲ್ಲಿ, ತುಂಬಾ ಸೆನ್ಸಿಟಿವ್ ಇರುವಂತ ವಿಷಯಗಳಲ್ಲಿ, ಕೆಲವೊಂದು ವಿಚಾರಗಳಲ್ಲಿ ಆಫೀಸರ್ಸ್ನ ದಯವಿಟ್ಟು ನೀವು ಗಮನಿಸ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಈಗ ನಿಮ್ಮ ಹೆಸರು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಕಡೆನೂ ಓಡಾಡ್ತಾ ಇದೆ. ನಿಮ್ಮ ಹೆಸರನ್ನ ಹಾಳು ಮಾಡೋಕ್ಕೆ ಇವು ಆಫೀಸರ್ಸೇ ಕಾರಣನೋ, ಅಥವಾ ನೀವೇ ಮಾಡ್ತಾ ಇದ್ದೀರೋ, ಅಥವಾ ಅವರೇ ಪವನ್ ಕಲ್ಯಾಣ್ ಅವರೇ ಈ ತರ ಮಾಡಿಸ್ತಾ ಇದಾರೋ ಗೊತ್ತಿಲ್ಲ. ಬಟ್ ನನಗೆ ತಿಳಿಯೋ ಪ್ರಕಾರ ಅವ್ರು ಯಾಕೆ ಈ ತರ ಸಿಲ್ಲಿ ಎಲ್ಲ ಮಾಡ್ತಾರೆ ಅಂತ ನನಗನ್ಸುತ್ತೆ. ಬಟ್ ಆ ಆಫೀಸರ್ಸ್ ಕೇಳ್ತಾ ಇರೋದನ್ನ, ಆ ವಿಡಿಯೋನ ನೋಡಿ ಒಂದ್ಸರಿ, ಆಮೇಲೆ ಮಾತಾಡ್ತೀನಿ. ರೆಕಾರ್ಡಿಂಗ್ ಮಾಡ, ಎಲ್ಲಿ ಪರ್ಮಿಷನ್ ತರಬೇಕು ಕೇಳ, ಅವ್ರ ಪರ್ಮಿಷನ್ ಕಟ್ಟಿಯಲ್ಲ, ಪರ್ಮಿಷನ್ ಸರ್ ಆಫೀಸ್ ಕಡ ಬಂಡಿ ಅಕಡೆ ಬೋಲ್ನ ಗಾಡಿಲೆಲ್ಲ ತಗೊಂಡು ತಗೋಬೇಕು ತೋಳ. ಇಲ್ಲಿ ದೇವ್ರ ಫೋಟ, ದೇವ್ರ ಹೆಸರು ನೋಡಿ, ಈ ಕಲರ್ ಹಾಕಿರೋದಕ್ಕೆ ತಿರುಪತಿನಲ್ಲಿ ಬಿಡ್ತಾರಲ್ಲಪ್ಪ ಚೆಕ್ ಪೋಸ್ಟ್ ಅಲ್ಲಿ. ಇದು ಕಾನೂನು, ಆಂಧ್ರ ಗೌರ್ಮೆಂಟ್ ಕಾನೂನು ಮಾಡ್ತಾ ಇದಾರೆ. ಈ ನೋಡಿ, ಇದು ಬರೀ ನಂಬರ್ ಹಾಕಿರ್ತ ಬಿಡ್ತಾ ಇಲ್ಲ, ಪರ್ಮಿಷನ್ ತಗೊಂಡು ಹೋಗ್ಬೇಕಂತೆ. ನೋಡ್ರಿ ಕರ್ನಾಟಕದವರು ಯಾರನ್ನ ದಯವಿಟ್ಟು ತಿಳ್ಕೊಡ್ರಿ. ಬರೀ ನೋಡಿ, ಈ ಕಲರ್ ಇರೋ ದೇವ್ರ ಹೆಸರು, ಈ ಕಲರ್ ಪ್ರಾಬ್ಲಮ್ ಇದೆ ಸರ್. ಪ್ರಾಬ್ಲಮ್ ಸರ್, ಪ್ರಾಬ್ಲಮ್ ಸರ್, ಪ್ರಾಬ್ಲಮ್ సార్ ప్రాబ్లం సార్ రావద్దని చెప్పాడండి సార్. ఈ కలర్ ఉంటే ఇచ్చేలే. మా కర్ణాటక కలర్ ఉంది, బ్లాక్ కాదు సార్. ఇది మంజునాథ స్వామి ప్రసన్న ఇప్పుడు ఎంట్రాన్స్ స్వామి పేపర్ పెట్టాలా, ఈ రెండు కానీ లేకుండా కలర్ రెండు అది మెయిన్ ఏంటి? ఇది మా కానూన్లో తెలియదు మాకి, కానూన్ తెలియదు మాకి. ఓకే సార్, నెక్స్ట్ టైం వచ్చినప్పుడు ನೋಡಿದ್ರಲ್ಲ ಸ್ನೇಹಿತರೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಹಾಗಿದ್ರೆ ಇವತ್ತು ತಿರುಪತಿ ಬೇಡ ಅಂತಾರೆ, ನಾಳೆ ರಾಯರ ಹತ್ರ ಹೋಗೋದು ಬೇಡ ಅಂತಾರೆ, ಮಂತ್ರಾಲಯಕ್ಕೆ ಬರಬೇಡಿ ಅಂತಾರೆ. ಏನಿದು? ನನಗಂತೂ ಈ ವಿಡಿಯೋ ನೋಡಿದ್ಮೇಲೆ ಅಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಏನು ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ತರದ್ದು ಒಂದು ಸಿಲ್ಲಿ ರೀಸನ್ ಇಟ್ಕೊಂಡು ಈ ತರ ಮಾಡ್ಬೋದಾ, ಸ್ಟಾಪ್ ಮಾಡ್ಬೋದಾ ಒಂದು ವೆಹಿಕಲ್ನ? ಅರ್ಥ ಆಗ್ತಾ ಇಲ್ಲ. ಈ ನನಗೆ ಸ್ನೇಹಿತರೆ, ಇದು ಇನ್ನು ನಿಮಗೆ ಬಿಡ್ತೀನಿ. ಏನು ನನಗಂತೂ ಅರ್ಥ ಆಗ್ತಲ್ಲ, ಅವ್ರು ಯಾಕೆ ಹಿಂಗೆ ಸ್ಟಾಪ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಗಾಡಿಗಳು ತಿರುಪತಿಗೆ ಹೋಗಿ, ಅದು ದೇವರ ಹೆಸರು ಬರ್ಕೊಳ್ಳೋದೇ ತಪ್ಪ? ದೇವರ ಹೆಸರು ಹಾಕಿದ್ದಕ್ಕೇನೆ ನೀವು ತಿರುಪತಿ ದೇವಸ್ಥಾನ ಒಳಗಡೆ ಬಿಡಲ್ಲ ಅಂತಂದ್ರ
ಇದು ಯಾವ ರೀತಿ ಕಾನೂನು? ಏನಾದರೂ ಕಾನೂನಲ್ಲಿ ಬರ್ದಿದ್ಯಾ ದೇವ್ರ ಹೆಸರು ಹಾಕಿದ್ರೆ ನಾವು ದೇವಸ್ಥಾನಕ್ಕೆ ಬಿಡಲ್ಲ ಅಂತೇಳಿ? ಯಾಕೆ ಬಿಡಲ್ಲ? ನಾನೇ ದೇವರೇ, ಇದು ಏನೋ ಏನೇನೋ ಇದನ್ನು ಒಂದು ಏನು ದಂಧೆ ಮಾಡ್ಕೊತಾರ ಏನೋ ಗೊತ್ತಿಲ್ಲ ಸ್ನೇಹಿತರೆ. ನನಗೆ ಹಾನೆಸ್ಟ್ ಒಪಿನಿಯನ್ ನಾನು ತುಂಬ ಬೇಜಾರಾಯಿತು. ಆಯ್ತಾ, ಕರ್ನಾಟಕ ಗಾಡಿನ ಅಲ್ಲಿ ತನಕ ಹೋಗಿರೋ ಗಾಡಿನ ಸಿಲ್ಲಿ ರೀಸನ್ಗೋಸ್ಕರ ಈ ಥರ ಸ್ಟಾಪ್ ಮಾಡ್ತಾರೆ ಅಂತಂದರೆ ಇದು ಒಪ್ಕೊಳಕ್ಕೆ ಆಗದೆ ಇರೋವಂಥದ್ದು. ಇದ್ರ ನಿಮಗೆ ಬಿಡ್ತೀನಿ, ನಿಮ್ಗೇನು ಅನ್ಸುತ್ತೋ ನೀವೇ ಕಮೆಂಟ್ ಮಾಡಿ.